ಕರ್ನಾಟಕ ರಾಜಕಾರಣದ ಅತ್ಯಂತ ಪ್ರಭಾವಿ ನಾಯಕ ಮತ್ತು ಟ್ರಬಲ್ ಶೂಟರ್ ಎಂದೇ ಖ್ಯಾತರಾದ ಡಿಕೆ ಶಿವಕುಮಾರ್ ಅವರ ರಾಜಕೀಯ ಪಯಣವು ಹಠ, ಛಲ ಮತ್ತು ನಿರಂತರ ಹೋರಾಟಗಳಿಂದ ಕೂಡಿದೆ. 1980ರ ದಶಕದಲ್ಲಿ ವಿದ್ಯಾರ್ಥಿ ಸಂಘಟನೆಯಿಂದ ಆರಂಭವಾದ ಇವರ ರಾಜಕೀಯ ಜೀವನವು ಇಂದು ರಾಜ್ಯದ ಅತ್ಯುನ್ನತ ನಾಯಕತ್ವದ ಹಂತಕ್ಕೆ ಬಂದು ತಲುಪಿದೆ. ಡಿಕೆ ಶಿವಕುಮಾರ್ ರಾಜಕೀಯ ಪಯಣ. ಕರ್ನಾಟಕ ರಾಜಕೀಯದಲ್ಲಿ ಡಿಕೆಶಿ ಅಂತಲೇ ಪರಿಚಿತರಾದ ಡಿಕೆ ಶಿವಕುಮಾರ್ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ತಮ್ಮ ಪಯಣವನ್ನ ಆರಂಭಿಸಿ ರಾಜ್ಯದ ಅತ್ಯಂತ ಪ್ರಭಾವಿ ನಾಯಕರಲ್ಲಿ ಒಬ್ಬರಾಗಿ ಬೆಳೆದ ಕಥೆ ಇದು. 1962ರ ಮೇ 15ರಂದು ರಾಮನಗರ ಜಿಲ್ಲೆಯ ಕನಕಪುರದ ದೊಡ್ಡ ಆಲಹಳ್ಳಿಯಲ್ಲಿ ಜನಿಸಿದಂತಹ ಡಿಕೆ ಶಿವಕುಮಾರ್ ವಿದ್ಯಾರ್ಥಿ ಜೀವನದಲ್ಲೇ ರಾಜಕೀಯದತ್ತ ಆಸಕ್ತಿ ಬೆಳೆಸಿಕೊಂಡವರು. ಕಾಂಗ್ರೆಸ್ ಪಕ್ಷದ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡ ಅವರು ನಿಧಾನವಾಗಿ ತಮ್ಮದೇ ಆದ ನಾಯಕತ್ವದ ಛಾಪನ್ನ ಮೂಡಿಸಿದ್ರು. 1985ರಲ್ಲಿ ಚುನಾವಣಾ ರಾಜಕೀಯಕ್ಕೆ ಕಾಲಿಟ್ಟರು. ಆರಂಭದಲ್ಲಿ ಸೋಲು ಕಂಡರೂ ಅವರು ಹಿಂದೆ ಸರಿಯಲಿಲ್ಲ. ಆ ಸೋಲೆ ಮುಂದೆ ಅವರ ರಾಜಕೀಯ ಪಯಣಕ್ಕೆ ದೊಡ್ಡ ಪಾಠವಾಯಿತು. 1989ರಲ್ಲಿ ಸಾತನೂರು ಕ್ಷೇತ್ರದಿಂದ ಮೊದಲ ಬಾರಿಗೆ ಶಾಸಕರಾಗಿ ಗೆದ್ದು ವಿಧಾನಸಭೆಯನ್ನ ಪ್ರವೇಶಿಸಿದ್ರು. ಅಲ್ಲಿಂದ ಆರಂಭವಾದ ಅವರ ಗೆಲುವಿನ ಪಯಣ ದಶಕಗಳವರೆಗೆ ಮುಂದುವರಿಯುತ್ತಲೇ ಇದೆ. ಸಾತನೂರಿನಿಂದ ಕನಕಪುರದವರೆಗೆ ಡಿಕೆ ಶಿವಕುಮಾರ್ ತಮ್ಮ ಭದ್ರ ರಾಜಕೀಯ ನೆಲೆ ಕಟ್ಟಿಕೊಂಡರು. ಜನರ ಜೊತೆಗಿನ ನೇರ ಸಂಪರ್ಕ, ಕಾರ್ಯಕರ್ತರ ಮೇಲಿನ ನಂಬಿಕೆ ಮತ್ತು ಗಟ್ಟಿಯಾದ ಸಂಘಟನಾ ಶಕ್ತಿ ಅವರನ್ನ ವಿಭಿನ್ನ ನಾಯಕನನ್ನಾಗಿ ಮಾಡಿತು. ನಂತರ ಅವರು ಕರ್ನಾಟಕ ಸರ್ಕಾರದಲ್ಲಿ ಇಂಧನ, ನೀರಾವರಿ, ನಗರಾಭಿವೃದ್ಧಿ ಸೇರಿದಂತೆ ಹಲವು ಪ್ರಮುಖ ಖಾತೆಗಳ ಸಚಿವರಾಗಿ ಸೇವೆ ಸಲ್ಲಿಸಿದ್ರು. ಆಡಳಿತದ ಜೊತೆಗೆ ಪಕ್ಷ ಸಂಘಟನೆಯಲ್ಲೂ ತಮ್ಮ ಪ್ರಭಾವವನ್ನ ಹೆಚ್ಚಿಸಿಕೊಂಡರು. ಕಾಂಗ್ರೆಸ್ ಪಕ್ಷ ಸಂಕಷ್ಟಕ್ಕೆ ಸಿಲುಕಿದ ಅನೇಕ ಸಂದರ್ಭಗಳಲ್ಲಿ ಪಕ್ಷವನ್ನ ಒಟ್ಟುಗೂಡಿಸುವಲ್ಲಿ ಅವರ ಪಾತ್ರ ಗಮನಾರ್ಹ ಮತ್ತು ಪ್ರಮುಖವಾಗಿದೆ. ಅದಕ್ಕಾಗಿಯೇ ಅವರನ್ನ ಹಲವರು ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಎಂದು ಕರೆಯುತ್ತಾರೆ. 2020ರಲ್ಲಿ ಅವರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದರು. ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸಂಘಟನೆ ರಾಜ್ಯಾದ್ಯಂತ ಮತ್ತಷ್ಟು ಬಲಿಷ್ಠವಾಯಿತು. 2023ರ ಕರ್ನಾಟಕ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಭರ್ಜರಿ ಜಯ ಸಾಧಿಸಿತು. ಈ ಗೆಲುವಿನ ಹಿಂದೆ ಡಿಕೆ ಶಿವಕುಮಾರ್ ಅವರ ಸಂಘಟನಾ ಶಕ್ತಿಯೇ ದೊಡ್ಡ ಕಾರಣವೆಂದು ಹೇಳಲಾಗುತ್ತದೆ. ಇಂದು ಡಿಕೆ ಶಿವಕುಮಾರ್ ಕರ್ನಾಟಕ ರಾಜಕೀಯದ ಪ್ರಮುಖ ಶಕ್ತಿಯಾಗಿ ಗುರುತಿಸಿಕೊಂಡಿದ್ದಾರೆ. ಕನಕಪುರದಿಂದ ಆರಂಭವಾದ ಅವರ ಪಯಣ ರಾಜ್ಯದ ನಾಯಕತ್ವದ ಕೇಂದ್ರ ಬಿಂದುವಿಗೆ ತಲುಪಿದೆ. ಒಬ್ಬ ಕಾರ್ಯಕರ್ತನಿಂದ ಪ್ರಭಾವಿ ನಾಯಕನಾಗುವವರೆಗೆ, ರಾಜ್ಯದ ಮುಖ್ಯಮಂತ್ರಿಯಾಗುವವರೆಗೆ ಡಿಕೆ ಶಿವಕುಮಾರ್ ಅವರ ರಾಜಕೀಯ ಪಯಣ ಕರ್ನಾಟಕ ರಾಜಕೀಯದ ಒಂದು ಮಹತ್ವದ ಅಧ್ಯಾಯವಾಗಿದೆ.